ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೈಫ್ ಸ್ಟೈಲ್. ಇವತ್ತಿನ ಬ್ಲಾಗಲ್ಲಿ ದೇವ್ರನ್ನ ಮನೆಗೆ ಕರ್ಕೊಂಡಿದ್ವಲ್ಲ, ಅದನ್ನು ಬೀಳ್ಕೊಡುವ ಅಂತ ಟೈಮ್. ಬನ್ನಿ ಹೇಗಾಯಿತು ಹೇಗೆ ನಡೀತು ಅಂತ ನೋಡ್ಕೊಬರೋಣ. ದೇವ್ರನ್ನ ಇವತ್ತು ಟ್ಯಾಕ್ಟ್ರಿಲಿ ಇಲ್ದಿರ ಭುಜದ ಮೇಲೆ ತೊಗೊಂಡಿದ್ದಕ್ಕೋಸ್ಕರ ದೇವರು ಊರೆಲ್ಲ ಸುತ್ತಾಡ್ಕೊಂಬಂದ್ಬಿಡ್ತು. ನಾವು ಇಲ್ಲೇ ಕಾಯ್ಕೊಂಡು ಕೂತು ಕಾದು ಸಾಕಾಗೋಯ್ತು. ಇಲ್ಲಿ ನೋಡ್ಬೋದು ನಮ್ಮಮ್ಮ ಮತ್ತು ಮೊಮ್ಮಗಳದ್ದು ಕಾನ್ವರ್ಸೇಷನ್ನು. ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ನಾವು ದೇವರಿಂದ ಹೋದರೆ ಊರೆಲ್ಲ ಸುತ್ತಕ್ಕಾಗಲ್ಲ, ಮಗು ನಿಂತ್ಕೊಂಡು ಮತ್ತು ದಿಷ್ಟಿ ಎಲ್ಲ ಆಗುತ್ತೆ ಅಂತ ನೋಡ್ಬೋದು. ಹೊಡ್ಕೊಂಡೇ ಕಣ್ಣು ನಾನು ಮಾಡ್ಕೊಂಡ. ಮಧ್ಯಾಹ್ನ ಒಂದು 3 ಗಂಟೆ 4 ಗಂಟೆ ಹಂಗೆ ಮನೆಯಿಂದ ಹೊರಟಿದ್ದು. ಇನ್ನೂ ದೇವಸ್ಥಾನದ ಹತ್ರ ದೇವ್ರು ಬಂದೇ ಇಲ್ಲ, ಇನ್ನೂ ಊರೆಲ್ಲ ರೌಂಡ್ ಆಗ್ತಾಯಿದೆ. ನಾನು ಹೇಳಿದ್ನಲ್ವ ನಮ್ಮ ದೇವಸ್ಥಾನ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಂತ. ನೋಡ್ಬೋದು, ಇದೇ ನಮ್ಮ ದೇವಸ್ಥಾನ. ಇವಾಗ ಎಷ್ಟು ಬೆಳಕಾಗಿದೆ, ದೇವ್ರು ಬರೋಷ್ಟೊತ್ತಲ್ಲಿ ಕತ್ತಲೆ ಆಗೋಗಿತ್ತು. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅವ್ರನ್ನೂ ದೇವರಿಂದ ಹೋದರೆ ಮತ್ತೆ ಕಾಲು ನೋವು ಅಂತಾರೆ ಅಂತ, ಅದಕ್ಕೆ ದೇವರು ಬರೋ ಅಷ್ಟರಲ್ಲಿ ಒಂದು ಪುಟಾಣಿ ವೀಡಿಯೋ ಮಾಡ್ಕೊಬಿಡೋಣ ಅಂತ ಮಾಡ್ಕೊಳ್ತಾಯಿದ್ದೀನಿ. ಇದು ದೇವ್ರದ್ದು ಪಾದಗಳು ಹೊಸದಾಗಿ ಹಾಕ್ಸಿ ಇದಕ್ಕೆ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ನಾವು. ಇದು ಅತ್ತಿ ಮರ. ನಾವು ಫಸ್ಟು ಸಣ್ಣದಾಗಿ ಗುಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ತಾನೇ ಉಟ್ಕೊಂಡಿರೋವಂಥ ಅತ್ತಿ ಮರ ಅದು. ಅದನ್ನು ದೈವ ಸೃಷ್ಟಿ ಅಂತಲೇ ಹೇಳ್ಬೋದು.
ಮತ್ತು ಇಲ್ಲಿ ದೇವ್ರು ನೋಡ್ಬೋದು. ಆಮೇಲೆ ಬೀಗ ತೆಗೆದ್ಮೇಲೆ ತೋರಿಸ್ತೀನಿ ನಾನು. ಇದು ಯಲ್ಲಮ್ಮನ ದೇವಸ್ಥಾನ, ಶ್ರೀ ರೇಣುಕಾ ಯಲ್ಲಮ್ಮಾದೇವಿ. ಮತ್ತು ಇದು ಉತ್ತನೂ ಅಷ್ಟೇ ತುಂಬ ವರ್ಷಗಳಿಂದ ಇದ್ದಾವೆ. ಇದು ಪುಟಾಣಿ ಗುಡಿ, ಮುನೇಶ್ವರ ಸ್ವಾಮಿ, ಯಲ್ಲಮ್ಮ ಅವ್ರ ಅಣ್ಣ. ಮುನೇಶ್ವರ ಸ್ವಾಮಿಗೂ ನಾವು ಪಾದ ಪ್ರತಿಷ್ಠಾಪನೆ ಮಾಡಿಸಿಟ್ಟಿದ್ವಿ. ಇದು ಮುನೇಶ್ವರ ಆದಮೇಲೆ ಮುನೇಶ್ವರನ ಪಕ್ಕ ಅಕ್ಕಯ್ಯಮ್ಮನವರು ಅಂತ ನಾವು ಹೊಸ್ದಾಗಿ ಅದನ್ನು ಇದು ಪ್ರತಿಷ್ಠಾಪನೆ ಮಾಡಿಸಿರೋ, ಅದನ್ನು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋದೆ ನಾನು. ಅಯ್ಯೋ, ನಾನು ವ್ಲಾಗ್ ಎಡಿಟ್ ಮಾಡೋವಾಗ ಜ್ಞಾಪಕ ಬಂತು ನನಗೂ, ಅದನ್ನು ತೋರಿಸ್ಬೇಕಾಯ್ತು ನಾನು ನಿಮಗೆ ಅಂತ. ನಾನು ನನ್ನ ಮಗಳನ್ನ ಕರ್ಕೊಂಡು ಇಲ್ಲಿ ಓಡಾಡ್ತಾಯಿದ್ದೀನಿ. ದೊಡ್ಡ ಮಗಳು ಅಲ್ಲೇ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ದಾಳೆ ಅವ್ರ ತಾತ ಜೊತೆ. ಮಗುಗೆ ಜಾಸ್ತಿ ಹೊತ್ತಾಗಿತ್ತು ಅಂದ್ಬಿಟ್ಟು ನಾನು ಫೀಡ್ ಮಾಡ್ಸೋಣ ಅಂತ ಕರ್ಕೊಂಡ್ಬಂದೆ. ನೋಡ್ಬೋದು ನೀವು ಇವಾಗ ಎಷ್ಟು ಕತ್ಲಾಗಿದೆ ದೇವಸ್ಥಾನ ಹತ್ರ ಬರೋ ಅಷ್ಟರಲ್ಲಿ ಅಂತ. ಅಲ್ಲಿರೋರೆಲ್ಲ ಹಂಗೆ ದೇವಸ್ಥಾನ ತಮಟೆ ಹೊಡಿತಾ ಇರೋದ್ರಿಂದ ಹಂಗೆ ಎಂಜಾಯ್ ಮಾಡಿಕೊಂಡು ಸ್ಟೆಪ್ಗಳಾಗ್ತಾ ಇದ್ದಾರೆ ಎಲ್ಲರೂ. ದೇವ್ರನ್ನ ಮನೆಯಿಂದ ಕರ್ಕೊಬಂದು ಅವರ ಏನಂತಾರೆ ಅವ್ರ ಮನೆಗೆ ಅವ್ರನ್ನ ಸೇರಿಸಿದ್ದಾಯಿತು. ಇವಾಗ ನಮಗೂ ಸ್ವಲ್ಪ ಅಂದರೆ ಕರ್ಕೊಂಡು ಹೋಗೋಕೆ ಮುಂಚೆ ಒಂದು ಸ್ವಲ್ಪ ಭಯ ಇರುತ್ತೆ ಮನೆಗೆ. ವಾಪಸ್ ಕರ್ಕೊಬಂದು ಮನೆಗೆ ಬಿಡೋವಾಗ ಬೇಜಾರಾಗ್ತಾ ಇರುತ್ತೆ, ಇಷ್ಟು ಬೇಗ ದೇವ್ರನ್ನ ಮನೆಗೆ ವಾಪಸ್ ಕರ್ಕೊಬರ್ಬೇಕಂತ. ಇದು ಮೇಯ್ನ್ ದೇವರು, ಅದು ಮೆರವಣಿಗೆ ದೇವರು. ಈ ದೇವ್ರು ಎಲ್ರಿಗೂ, ನನ್ನ ಬ್ಲಾಗ್ ನೋಡ್ತಾ ಇರೋರಿಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನನಗಂತೂ ಇದು ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು. ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಬಾಯಲ್ಲಿ ಮತ್ತು ಬಿದ್ದಾಗ ಎದ್ದಾಗ ಯಾವುದಾದ್ರೂ ಒಂದು ದೇವ್ರು ಬರುತ್ತೆ ಅಂದರೆ ಇದೇ ಒಂದು ದೇವರು, ಯಲ್ಲಮ್ಮ 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 ಅಂತ ನಾನು ಹೇಳೋದು. ಚಿಕ್ಕ ವಯಸ್ಸಿಂದನೂ ನಾನು ಜಾಸ್ತಿ ನಂಬ್ಕೊಂಬಂದಿರೋವಂಥ ದೇವರು ಸಹ ಇದ್ದಾನೆ. ಇವಾಗ ದೇವ್ರನ್ನ ಕರ್ಕೊಂಬಂದು ಅವ್ರ ಮನೆಗೆ ಅವ್ರನ್ನ ಬಿಟ್ಟಿದ್ದಾದಮೇಲೆ ಮಹಾಮಂಗಳಾರತಿ ಮಾಡಿ ಇವಾಗ ಮನೆಗೆ ಹೋಗೋದಷ್ಟೇ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.